ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಾಳೆ ಸಿಲಿಕಾನ್ ಸಿಟಿಯಲ್ಲಿ ಬೃಹತ್ ಗರ್ಜನೆ. ಫ್ರೀಡಂ ಪಾರ್ಕ್ನಲ್ಲಿ ಸಾಗರದಂತೆ ಹರಿದು ಬರಲಿದೆ ಮಾದಿಗ ಸಮಾಜ. ಗುತ್ತಿಗೆದಾರರ ಸಂಘ ಹಾಗೂ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದಿಂದ ಪ್ರತಿಭಟನೆಗೆ ಸಿದ್ಧತೆ. ದಶಕಗಳ ಕಾಲದ ಹೋರಾಟ, ನ್ಯಾಯಕ್ಕಾಗಿ ಹಂಬಲಿಸುತ್ತಿರುವ ಮಾದಿಗ ಸಮಾಜ ಈಗ ಮತ್ತೆ ಬೀದಿಗಿಳಿಯುತ್ತಿದೆ. ಸಂವಿಧಾನಬದ್ಧವಾದ ಒಳ ಮೀಸಲಾತಿಯನ್ನು ತಕ್ಷಣವೇ ಜಾರಿಗೊಳಿಸಬೇಕು ಎಂಬ ಹಕ್ಕೊತ್ತಾಯದೊಂದಿಗೆ ನಾಳೆ ಅಂದರೆ ಮಾರ್ಚ್ 12ರಂದು ರಾಜಧಾನಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರು ರಾಜ್ಯದಲ್ಲಿ ಒಳ ಮೀಸಲಾತಿ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಮಾದಿಗ ಸಮಾಜಕ್ಕೆ ನ್ಯಾಯ ದೊರಕಬೇಕು ಮತ್ತು ಸಂವಿಧಾನಬದ್ಧವಾದ ಒಳ ಮೀಸಲಾತಿಯನ್ನು ಸರ್ಕಾರ ವಿಳಂಬ ಮಾಡದೆ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಈ ಹೋರಾಟದ ನೇತೃತ್ವವನ್ನು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಹಾಗೂ ಶ್ರೀ ಎಸ್ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ ವಹಿಸಿಕೊಂಡಿವೆ. ದಶಕಗಳಿಂದ ಮಾದಿಗ ಸಮಾಜ ಈ ಸೌಲಭ್ಯಕ್ಕಾಗಿ ಕಾಯುತ್ತಿದ್ದು, ಈಗ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ನಿರ್ಧರಿಸಿದೆ. ಸಂವಿಧಾನಬದ್ಧ ಒಳ ಮೀಸಲಾತಿಯನ್ನು ತಕ್ಷಣವೇ ಜಾರಿಗೆ ತರುವುದು, ಸರ್ಕಾರಿ ಉದ್ಯೋಗ ನೇಮಕಾತಿಯಲ್ಲಿ ಮಾದಿಗ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ತಡೆಯುವುದು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಮೀಸಲಾತಿ ಲಾಭ ಸಿಗುವಂತೆ ಮಾಡುವುದು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲು ರಾಜ್ಯದ ಮೂಲೆ ಮೂಲೆಯಿಂದ ಮಾದಿಗ ಸಮಾಜದ ಬಂಧುಗಳು ಆಗಮಿಸುತ್ತಿದ್ದಾರೆ. ನ್ಯಾಯಕ್ಕಾಗಿ ನಮ್ಮ ಹೋರಾಟ, ಒಳ ಮೀಸಲಾತಿ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಲಿದ್ದಾರೆ. ಈ ಕುರಿತು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷರಾದ ಜಿಎಂ ಬಬಲಾದ್ ಹಾಗೂ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದ ಅಧ್ಯಕ್ಷ ಸುನೀಲ ಕಲಾಬಂಡಿ ಮಾತನಾಡಿ, ಇದು ನಮ್ಮ ಅಸ್ತಿತ್ವದ ಹೋರಾಟ. ರಾಜ್ಯದ ಪ್ರತಿಯೊಬ್ಬ ಮಾದಿಗ ಬಂಧುಗಳು ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಆಗಮಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘ ನಿಂಗರಾಜ ಗುಳೆ ಪ್ರಧಾನ ಕಾರ್ಯದರ್ಶಿ, ಮಂಜುನಾಥ್ ಬಿ ಸಂಘಟನಾ ಕಾರ್ಯದರ್ಶಿ, ಸುರೇಶ್ ಕಟ್ಟಿಮನಿ ಖಜಾಂಚಿ, ಭೀಮಾಶಂಕರ ಬಿಲ್ಲವ ನಿರ್ದೇಶಕರು, ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ, ಎಲ್ಲು ಇಂಗಳಗಿ ಉಪಾಧ್ಯಕ್ಷ, ಗುರುದೇವ ಪ್ರಧಾನ ಕಾರ್ಯದರ್ಶಿ, ಚಂದಪ್ಪ ತಾಜನಪುರ ಕಾರ್ಯಸಚಿವ. ಒಟ್ಟಿನಲ್ಲಿ ನಾಳೆ ನಡೆಯಲಿರುವ ಈ ಬೃಹತ್ ಪ್ರತಿಭಟನೆ ಸರ್ಕಾರದ ಮೇಲೆ ಯಾವ ರೀತಿಯ ಒತ್ತಡ ಹೇರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಮಸ್ಕಾರ. ಜೈ ಮಾದಿಗ. ಕರ್ನಾಟಕ ಮಾದಿಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಂತ ಸಂಗಮೇಶ ಹಾಗೂ ನಮ್ಮ ಸಂಘದ ಸಂಗಡಿಗರು. ನಮ್ಮ ಹೆಸರು ಭೀಮಾಶಂಕರ್ ಬಿಲ್ಲವ್ ಅಂತ. ನಾವು ಕಾರ್ಯದರ್ಶಿ, ಸಂಘಟನೆ ಕಾರ್ಯದರ್ಶಿ ಆಗಿದ್ದು, ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಮಾಧ್ಯಮದವರಿಗೆ ತಿಳಿದು ಬಂದಂತೆ ಪ್ರತಿ ವರ್ಷ ಸಿದ್ದರಾಮಯ್ಯರು ಸುಳ್ಳು ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ. ಮೊನ್ನೆ 6ನೇ ತಾರೀಕು ಸದನದಲ್ಲಿಟ್ಟು, ಅಧಿವೇಶನದಲ್ಲಿಟ್ಟು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯರು 6ನೇ ತಾರೀಕು ನಿಮಗೆ ಒಳ ಮೀಸಲಾತಿ ಬಗ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ನಮ್ಮ ನಾಯಕರಾದಂತ ಮತ್ತು ನಮ್ಮ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಮುನಿಯಪ್ಪ ಸಾಹೇಬರು ಮತ್ತು ಆರ್ ಬಿ ತಿಮ್ಮಾಪುರ್ ಸಾಹೇಬರಲ್ಲಿ ಕ್ಯಾಬಿನೆಟ್ ನಲ್ಲಿ ಹೇಳಿದಂತ ಮಾತು. ಅದೇ ರೀತಿಯಾಗಿ 6ನೇ ತಾರೀಕು ಆಯ್ತು, ಇನ್ನು ಅವ್ರು ಯಾವುದೇ ಒಂದು ಚೂರು ಚಕರ್ ಹತ್ತಾ ಇಲ್ಲ. ಅಧಿವೇಶನದಲ್ಲಿ 30 ವರ್ಷಗಳು 3 ದಶಕಗಳಾದರೂ ಕೂಡ ಮಾದಿಗರಿಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯದಲ್ಲಿ ಇರ್ತಕ್ಕಂಥ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾಗಿ ನಮಗೆ ನ್ಯಾಯ ದೊರಕಿಸಬೇಕೆಂದು ಹೇಳ್ತಾ ಇದ್ದೀವಿ. ನಾವು ಯಾವ ಪಕ್ಷದ ವಿರೋಧಿ ಅಲ್ಲ, ಯಾವ ಜಾತಿ ವಿರೋಧಿ ಅಲ್ಲ, ನಾವು ಯಾರಿಗೇನು ಕಳಂಕ ತರತಕ್ಕಂಥ ವ್ಯಕ್ತಿಗಳಲ್ಲ. ನಾವು ಸಭ್ಯ ವ್ಯಕ್ತಿಗಳೆಂದು ಅನಿಸಿಕೊಂಡಂತ ಮಾದಿಗ ಸಮಾಜ ಅಂತಂದ್ರೆ ನಮ್ಮ ಮಾದಿಗ ಸಮಾಜಕ್ಕೆ ಗೌರವ ಇರುತ್ತದೆ. ಪ್ರತಿಯೊಂದು ಕಾರ್ಯಕ್ರಮ ಆಗಲಿ, ಪ್ರತಿಭಟನೆ ಆಗಲಿ ಶಾಂತಿಯುತವಾಗಿ ಮಾಡ್ಕೊಂತ ಬಂದಿದ್ದೇವೆ. ಆದ್ರೆ ಇವತ್ತಿನ ನಮ್ಮ ಸಿದ್ದರಾಮಯ್ಯರು ಸುಳ್ಳು ಸಿದ್ದರಾಮಯ್ಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಸಿದ್ದರಾಮಯ್ಯರು ಸುಳ್ಳು ಸಿದ್ದರಾಮಯ್ಯ ಅಂತಂದ್ರ ಇದು ಮುಖ್ಯಮಂತ್ರಿಗಳು ಸುಳ್ಳು ಮುಖ್ಯಮಂತ್ರಿಯಾಗಿ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಮಾದಿಗರ ಅನ್ಯಾಯ, ಮಾದಿಗರ ಒಂದು ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಟ್ಟುತ್ತದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಯಲ್ಲಿ ನಾವು ಪಾಠ ಕಲಿಸುತ್ತೇವೆ. ಈ ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಈಗಾಗಲೇ ಮಾದಿಗರು ಒಂದು ನಿರ್ಧಾರ ಮಾಡಿಕೊಂಡಿದ್ದೇವೆ. ದಾವಣಗೆರೆಯಲ್ಲಿ 12ನೇ ತಾರೀಕು ಒಂದು ವೇಳೆ ಆದೇಶ ಹೊರಡಿಸದೇ ಇದ್ದಲ್ಲಿ
ದಾವಣಗೆರೆ ಬೈ ಎಲೆಕ್ಷನ್ ನಾವು ಕಾಂಗ್ರೆಸ್ ವಿರೋಧ ಮಾಡತಕ್ಕಂತ ನಿರ್ಧಾರವನ್ನು ಮಾಡಿಕೊಂಡಿದ್ದೇವೆ. ದಾವಣಗೆರೆ ಮತ್ತು ಬಾಗಲಕೋಟೆ 2 ಬೈ ಎಲೆಕ್ಷನ್ ಇವೆ. ಆ ಎಲೆಕ್ಷನ್ ದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಮಾದಿಗರ ಶಕ್ತಿ ಏನಂತ ತೋರಿಸ್ತೇವೆ ಅಂತೇಳಿ ಮುಖ್ಯಮಂತ್ರಿಯವರಿಗೆ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಜೈ ಭೀಮ್. ನನ್ನ ಹೆಸರು ನಿಂಗರಾಜ್ ಬಿಳೆ ಅಂತೇಳಿ, ಕರ್ನಾಟಕ ರಾಜ್ಯ ಮಾದಿಗ ಗುತ್ತಿಗೆದಾರರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಕರ್ನಾಟಕ ರಾಜ್ಯ ಮಾದಿಗ ಗುತ್ತಿಗೆದಾರರ ಸಂಘ ಮತ್ತು ಸಂಗಮೇಶ್ವರ ಅಭಿಮಾನಿ ಬಳಗದ ವತಿಯಿಂದ ನಾಳೆ ಮಾರ್ಚ್ 12 ಗುರುವಾರ ಏನು ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ನಡೆಯಲಿರುವ ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲ ರಾಜ್ಯದ 31 ರಾಜ್ಯ ಮತ್ತು ತಾಲೂಕು ಜಿಲ್ಲೆಗಳಿಂದ ವತಿಯಿಂದ ಎಲ್ಲ ಜನ ತಂಡೋಪತಂಡವಾಗಿ ಎಲ್ಲರೂ ಜನ ಬರ್ಬೇಕಂತ ಹೇಳಿ ಈ ಎಲ್ಲ 31 ಜಿಲ್ಲೆಯಿಂದ ತಂಡೋಪತಂಡವಾಗಿ ಜನ ಬಂದು ಈ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಮಾರ್ಚ್ 12ರಿಂದ ನಡೀತಿರ್ತಕ್ಕಂಥ ಒಳ ಮೀಸಲಾತಿ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು. ಒಂದು ವೇಳೆ 12ನೇ ತಾರೀಕು ಏನಾದರೂ ಪ್ರತಿಭಟನೆಗೆ ಈ ಸರ್ಕಾರ ಜಾರಿ ಮಾಡಿಲ್ಲ ಅಂತಂದ್ರೆ ಮುಂದೆ ಇದಕ್ಕಿಂತ ಉಗ್ರವಾದ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಕರ್ನಾಟಕ ರಾಜ್ಯ ಮಾದಿಗ ಗುತ್ತಿಗೆದಾರರ ಸಂಘ ಮತ್ತು ಸಂಗಮೇಶ್ವರ ಅಭಿಮಾನಿ ಬಳಗದ ವತಿಯಿಂದ ಮನವಿ ಮಾಡ್ಕೊಂತಿದ್ದೀವಿ. ರಾಜ್ಯ ಗುತ್ತಿಗೆದಾರರ ಸಂಘಿನ ರಾಜ್ಯ ಗೌರವಾಧ್ಯಕ್ಷ GM ಬಬ್ಲಾವ್ ಅಂತ. ಈ 12ನೇ ತಾರೀಕು ಬೃಹತ್ ಸಮಾವೇಶ ನಡೀತಾ ಇದೆ. 35 ವರ್ಷಗಳಿಂದ ನಡೀತಾ ಇದೆ, ಆದ್ರೂ ಇನ್ನೂ ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲಾ ಜಿಲ್ಲೆಗಳಿಂದ ತಾಲೂಕಿನಿಂದ ನಮ್ಮ ಸಮಾಜದ ಜನರು ಬಂದು ಸಕ್ಸಸ್ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಮಾದಿಗರ ಗುತ್ತಿಗೆದಾರರ ಸಂಘದಿಂದ ನಾನು ಸುರೇಶ್ ಕಟ್ಟಿಮನಿ ಮಾತಾಡೋದು. ಏನು ನಾಳೆ ಮಾರ್ಚ್ 12ನೇ ತಾರೀಕಿಗೆ ನಡೆಯುವಂತ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕದಲ್ಲಿ ಒಳ ಮೀಸಲಾತಿ ಹೋರಾಟದ ಬಗ್ಗೆ, ಇದು ಹೋರಾಟ 35 ವರ್ಷಗಳಿಂದ ನಡೆಯುತ್ತಿದ್ದು ಇನ್ನೂ ಆದರೂ ನಮ್ಮ ಮಾದಿಗರಿಗೆ ನ್ಯಾಯ ದೊರಕಿಲ್ಲ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಗಳಿಂದ ಬೃಹತ್ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಕುಲಬಾಂಧವ ಮಾದಿಗರಲ್ಲಿ ಕೇಳಿಕೊಳ್ಳುತ್ತೇವೆ. ಆದ ಕಾರಣ ಇದು ಕರ್ನಾಟಕ ಮಾದಿಗರ ಗುತ್ತಿಗೆದಾರರ ಸಂಘದಿಂದ ನಾವು ಕೂಡ ಬೆಂಬಲ ಸೂಚಿಸುತ್ತೇವೆ. ಶ್ರೀ ಎಸ್ ಸಂಗಮೇಶಣ್ಣನವರ ಬಳಗದ ಅಧ್ಯಕ್ಷನಾದ ನಾನು ಸುನಿಲ್ ಕಲ್ಗೊಂಡಿ. ಈ 12 ತಾರೀಕಿನ ಫ್ರೀಡಂ ಪಾರ್ಕಲ್ಲಿ ಮಾದಿಗ ಸಮಾಜದ ಒಳ ಮೀಸಲಾತಿ ಸಲುವಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಅದು ನಾವೆಲ್ಲ ನಮ್ಮ ಕಡೆಯಿಂದ ಏನೋ ಬೆಂಬಲ ಇದ್ರು ಕೊಡಕ್ಕೆ ರೆಡಿಯಾಗಿದ್ದೀವಿ. ಹಾಗೆ ನಮ್ಮ ಸಂಘದ ವತಿಯಿಂದ ನಾವು ಏನೇ ಇದ್ರೂ ನಿಮಗೆ ಸಪೋರ್ಟ್ ಮಾಡಿ ಕೇಳ್ಕೊತಾ ಇದೀವಿ. ದಯವಿಟ್ಟು ಎಲ್ಲ ಪ್ರತಿಯೊಬ್ಬ ಮಾದಿಗ ಸಮಾಜದ ಪ್ರತಿಯೊಬ್ಬ ಮುಖಂಡನು ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿಯೊಂದು ತಾಲೂಕಿಂದ, ಪ್ರತಿಯೊಂದು ಹಳ್ಳಿಗಳಿಂದನೂ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.